ಕೆಪಿಎಸ್ಸಿ ಮೆಂಬರು ಮತ್ತೆ ಅಧಿಕಾರಿ ವರ್ಗದವರು ಕೆಎಸ್ ಮರುಪರೀಕ್ಷೆಯಲ್ಲಿ ಅಂದ್ರೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದ್ದಾರೆ. ಆದ್ರೆ ಇವತ್ತು ಅಂದ್ರೆ ಕೋರ್ಟಲ್ಲಿ ಇದ್ರೂ ಕೂಡ ಆದ್ರೆ ಈ ಒಂದು ಕೆಪಿಎಸ್ಸಿ ಮೆಂಬರ್ಸ್ ಇರ್ಬೋದು ಮತ್ತೆ ಅಧಿಕಾರಿ ವರ್ಗದವರು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ, ಏನೆಲ್ಲ ಕರಪ್ಷನ್ ಮಾಡ್ತಿದ್ದೀರಾ, ನೀವು ಯಾರ್ಯಾರು ಭೇಟಿ ಮಾಡ್ತಾ ಇದ್ದೀರಾ, ನೀವು ವಿದ್ಯಾರ್ಥಿಗಳು ವಿರೋಧಿ ಇದ್ದೀರಾ, ನಿಮಗೆ ಬೇಕಾಗಿರೋ ತರ ನೀವು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀರಾ. ನೀವು ಎಲ್ಲೆಲ್ಲಿ ಹೋಗ್ತೀರಾ, ಏನೇನ್ ಮಾಡ್ತೀರಾ ಎಲ್ಲನೂ ನಮಗೆ ಮಾಹಿತಿ ಬರ್ತಾ ಇದೆ. ದಯವಿಟ್ಟು ನೀವು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು. ಈ ಕೂಡಲೇ ಕೆಎಸ್ ಎಲ್ಲ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗ್ಬೇಕಂತಂದ್ರೆ ನಮಗೆ ಒಂದೇ ದಾರಿ ಇರೋದು, ನೀವು ಎಲ್ಲ ಅವ್ರಿವ್ರ ಮನೆ ಸುತ್ತೋದಿರ್ಬೋದು, ನೀವು ಪೊಲಿಟಿಷಿಯನ್ಸ್ ಮನೆ ನೀವು ಅಲ್ಲಿ ಇಲ್ಲಿ ಸುತ್ತೋದು ನಮಗೆಲ್ಲನೂ ಮಾಹಿತಿ ಬರ್ತಾ ಇದೆ. ನೀವು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ, ಎಷ್ಟು ಕರಪ್ಷನ್ ಮಾಡ್ತಾ ಇದ್ದೀರಾ, ನೀವು ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇದ್ದೀರಾ, ಮತ್ತೆ ನೀವು ದಂಧೆ ಮಾಡ್ತಾ ಇದ್ದೀರಾ. ಈ ಒಂದು ಕರಪ್ಷನ್ ಅಲ್ಲಿ ಯಾವ ವಿದ್ಯಾರ್ಥಿಗಳಿಗೂ ಪ್ರಾಮಾಣಿಕವಾಗಿ ಓದ್ತಾ ಇದಾರಲ್ಲ ವಿದ್ಯಾರ್ಥಿಗಳು, ಅವರಿಗೆ ನೀವು ಹುದ್ದೆ ಸಿಗಬಾರ್ದು ಅಂತ ಹೇಳಿ ನೀವು ಭ್ರಷ್ಟಾಚಾರ ಮಾಡ್ತಿದ್ದೀರಾ. ನಾವು ಸರ್ಕಾರ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕು. ಕೆಪಿಎಸ್ಸಿ ಮೆಂಬರ್ಸ್ ಇರ್ಬೋದು ಮತ್ತೆ ಅಧಿಕಾರಿ ವರ್ಗದವರು ಎಲ್ಲಿ ಹೋಗಿ ಏನೇನ್ ಮಾಡ್ತಾ ಇದಾರೆ ಅಂತ ಎಲ್ಲನೂ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಮಗೆ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕು. ಈ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಹಿಂಗೆ ಮುಂದುವರಿಯುತ್ತೆ. ಈ ಭ್ರಷ್ಟಾಚಾರದಲ್ಲಿ ಯಾರ್ಯಾರು ಇದ್ದಾರೋ ಅಷ್ಟು ಜನಕ್ಕೆ ನಾವು ನ್ಯಾಯಾಧೀಶರಲ್ಲಿ ಏನ್ ಕೇಳ್ಕೊಂತೀವಪ್ಪ ಅಂತಂದ್ರೆ ಅವರಿಗೆಲ್ಲ ಶಿಕ್ಷೆ ಕೊಡಿ ಸರ್. ದಯವಿಟ್ಟು ಎಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಕೆಪಿಎಸ್ಸಿ ಅವರು. ಪ್ರತಿಯೊಂದು ರೆಕ್ರೂಟ್ಮೆಂಟ್ ಅಲ್ಲೂ ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಇವತ್ತು ನೀವು ಎಲ್ಲೆಲ್ಲಿ ಹೋಗ್ತಿದ್ದೀರಾ ಅಂತ ಹೇಳ್ಕೊಂಡ್ರೆ ಇವತ್ತು ಅವ್ರನ್ನ ತನಿಖೆ ಮಾಡ್ಬೇಕಾವ್ ಸರ್. ಕೆಪಿಎಸ್ಸಿ ಮೆಂಬರು ಮತ್ತೆ ಅಧಿಕಾರಿಗಳನ್ನ ತನಿಖೆ ಮಾಡಬೇಕು. ಎಲ್ಲೆಲ್ಲಿ ಯಾರ್ಯಾರು ಭೇಟಿ ಮಾಡ್ತಾ ಇದ್ದಾರೆ, ಇವತ್ತು ಏನೇನ್ ಕರಪ್ಷನ್ ಮಾಡ್ತಾ ಇದ್ದಾರೆ ಅಂತೇಳಿ. ದಯವಿಟ್ಟು ನಾನು ಸರ್ಕಾರಕ್ಕೆ ಅಷ್ಟೇ ಇವ್ರ ಮೇಲೆ ಕೆಪಿಎಸ್ಸಿ ಮೆಂಬರ್ಸ್ ಇರ್ಬೋದು, ಅಧಿಕಾರಿ ವರ್ಗದವ್ರನ್ನೇ ಸಿಬಿಐ ತನಿಖೆ ಮಾಡಿ ಅವ್ರ ಮೇಲೆ. ಯಾಕೆ ಅಂತಂದ್ರೆ ಇವರು ಎಲ್ಲೆಲ್ಲಿ ಹೋಗಿ ಏನೇನ್ ಮಾಡ್ತಾ ಇದಾರೆ ಅಂದ್ರೆ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬಾರ್ದು ಅಂತೇಳಿ ಇವರು ತುಂಬಾ ಭ್ರಷ್ಟರು. ಇವ್ರನ್ನ ಸಿಬ್ಬಂದಿ ಇನ್ಕ್ಲೂಡಿಂಗ್ ಸಿಬ್ಬಂದಿ ಇರ್ಬೋದು, ಅಧಿಕಾರಿಗಳನ್ನ ಎಲ್ಲರನ್ನೂ ಕೆಪಿಎಸ್ಸಿನ ಎಲ್ಲರನ್ನೂ ತೆಗೀರಿ. ಈ ಕೆಎಸ್ ಮರುಪರೀಕ್ಷೆ ಮಾಡಿ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ನಾನು ಮನವಿ ಮಾಡ್ಕೊಂತೀನಿ. ಹಂಗೆ ನ್ಯಾಯಾಧೀಶರು ಕರ್ನಾಟಕದಲ್ಲಿ ಆಲ್ರೆಡಿ ಈಗ ಒಬ್ಬರಿಗೆ ನ್ಯಾಯ ಕೊಟ್ಟಿದ್ದಾರೆ. ಆದ್ರೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ. ಎಲ್ರಿಗೂ ನ್ಯಾಯ ಸಿಗುತ್ತೆ. ಎಲ್ರಿಗೂ ಮುಖ್ಯ ಪರೀಕ್ಷೆಗೆ ಅಲೋ ಮಾಡೋಕ್ಕಾಗಲ್ಲ. ಆದ್ರೆ ಎಲ್ಲರಿಗೂ ಮರುಪರೀಕ್ಷೆ ಇಲ್ಲ ಮರು ಅಧಿಸೂಚನೆ ಮಾಡಿದ್ರೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ನಾನು ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು. ನಮಸ್ಕಾರ.